ಮೈಕ್ ಸರಿ ಸೌಂಡ್ ಬೇಸ್ ಕಮ್ಮಿ ಮಾಡಿ, ಸೌಂಡ್ ಚೆನ್ನಾಗಿ ಮಾಡಿ ಮಾತಾಡಿ. ಎಲ್ಲ ಶರಣರಿಗೂ ಶರಣು ಶರಣಾರ್ಥಿ. ವಿಜ್ಞಾನ ರಾಜ್ಯದಲ್ಲಿ ಕಲ್ಯಾಣ ಸೃಷ್ಟಿಸಲು ಹೊರಟ ಶರಣರು ವ್ಯಕ್ತಿಗಳ ನಡುವೆ ನಡೆಯುವ ಜಾತಿ ಸೂತಕವನ್ನು ಕರ್ಮ ಸೂತಕವನ್ನು ಕಿತ್ತು ಅವರೆಲ್ಲರನ್ನೂ ಒಂದಾಗಿಸುವ ಕಾಯಕವನ್ನು ಹೊಸ ಸಂಬಂಧದ ಪರಿಭಾಷೆಯನ್ನಾಗಿ ಮಾಡಿದರು. ಶಿವ ನೆಲೆಸಿರುವುದು ಕೈಲಾಸದಲ್ಲಿ ಅಲ್ಲ, ನಾವು ಮಾಡುವ ಕಾಯಕದಲ್ಲಿ ಎಂದು ನಂಬಿದ ಶರಣರು ಅಕ್ಷರ ಕ್ರಾಂತಿ, ಜ್ಞಾನ ಕ್ರಾಂತಿ, ಕಾಯಕ ಕ್ರಾಂತಿ, ಅನುಭಾವದ ಕ್ರಾಂತಿಯನ್ನು ಮಾಡಿ ಪ್ರಭುತ್ವದಿಂದ ಪ್ರಜೆಗಳಿಗೆ ಸಾಗುವ ಹೆಜ್ಜೆ ಪ್ರಜಾಪ್ರಭುತ್ವದ ಹೆಜ್ಜೆ. ಪ್ರಜಾಪ್ರಭುತ್ವದ ಹೆಜ್ಜೆ. ಸಕಲ ಜೀವಾತ್ಮರ ಲೇಸನ್ನು ಬಯಸುವ ಧರ್ಮ ಬಸವ ಧರ್ಮ. ಮಾನವ ಕುಲ ನೆಲೆಗಾಗಿ ಕಟ್ಟಿದ ಅನುಭವ ಮಂಟಪದ ಕೆಲವು ಯೋಜನೆಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆ. ತಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆ. ತಪ್ಪುಗಳಾದರೆ ತಮ್ಮ ಮಕ್ಕಳನ್ನು ಗುಡಿಯಲ್ಲಿ ಹಾಕಿಕೊಳ್ಳಿ. ಎತ್ತಿದೆನಾದರೆ ನಿಮ್ಮಾಣಿ ನಿಮ್ಮ ಪ್ರಮಥರಾಣಿ. ಅದೇನೋ ಕಾರಣವೆಂದರೆ ನೀವಿಕ್ಕಿದ ಭಿಕ್ಷದಲ್ಲಿಪ್ಪನಾಗಿ ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿ
ಇವಾಗಲೇ ಎನ್ನ ನರಕದಲ್ಲಿ ಅದ್ದಿ ನೆನೆದು ಹೋಗ ಶಂಭುಜಕ್ಕೇಶ್ವರ. ಕೂಡಲ ಸಂಗಮ ದೇವನ ಸಾಕ್ಷಾತ್ ಸ್ವರೂಪರಾದ ತಾವು ಆ ಶಿವನೇ ತಲೆಗೆಳದಂತೆ ಶರಣು ಶರಣಾರ್ಥಿ. ಬ ಎಂದು ವಚಿಸುವಡೆ ಎನ್ನ ಭವನಾಸ್ತಿಯಾಗಿತು. ಸ ಎಂದು ವಚಿಸುವಡೆ ಸರ್ವಜ್ಞಾನಿಯಾದೆನು. ವ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೆನು. ಇಂತಿ ಬಸವಾಕ್ಷಯತ್ರೆಯ ಎನ್ನ ಮನದಲ್ಲಿ ತೊಳಗಿ ಬೆಳಗುತ್ತಿದ್ದೆನು. ಕಾರಣ ನಾನು ಬಸವ ಬಸವ ಎನ್ನ ಕಾಣುತ್ತಲೇ ದೇವರ ದೇವ. ಗುರುಲಿಂಗ ಜಂಗಮಕ್ಕೆ ಆಧಾರ ಬಸವಣ್ಣ, ಪಾದೋದಕ ಪ್ರಸಾದಕ್ಕೆ ಆಧಾರ ಬಸವಣ್ಣ, ಸರ್ವ ಆಪತ್ತಿಗಾಧಾರ ಬಸವಣ್ಣ. ಸ್ವರ್ಗ ಪಾತಾಳಕ್ಕೆ ಬಸವಣ್ಣನ ಚೈತನ್ಯ ಬಲ್ಲದಿಲ್ಲ. ಬಸವಣ್ಣನವರ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೇನೆಲ್ಲ, ನಮೋ ನಮೋ ಎನ್ನುತ್ತಿದ್ದೇನೆ. ಭಕ್ತಿರದ ಬಡವ ನಾನಯ್ಯ. ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ. ಎಲ್ಲ ಪುರಾತನ ನೆನೆದು ಎನಗೆ ಭಕ್ತಿಯ ವೃಕ್ಷವನ್ನಿಕ್ಕಿದರೆ ಎನ್ನ ಪಾತ್ರೆ ತುಂಬಿತ್ತು. ಕೂಡಲ ಸಂಗಮ ದೇವ, ಅಪ್ಪಂದಿರ ಅವ್ವಂದಿರ, ಇಂದು ಕಲ್ಯಾಣಕ್ಕೆ ಮಹಾ ಜ್ಯೋತಿ ಬರುತ್ತಿದೆ. ತಾವೆಲ್ಲರೂ ಆಗಮಿಸಬೇಕು. ಹಾಗೇ ಆಗಲಿ ಬಸವಣ್ಣ. ಶರಣಬಂಧನ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನೆರಳು ಬಿದ್ದಿತು ಎಚ್ಚರ, ನೆರಳು ಬಿದ್ದಿತು ಏ ಅನಿಷ್ಟ ಉಂಡಿದೆ. ಬೆಳಿಗ್ಗೆ ಬೆಳಿಗ್ಗೆನೇ ನಿನ್ನ ಮುಖ ತೋರಿಸಿ ನನ್ನ ಮಡಿದೆಲ್ಲ ಸ್ವಾಮಿ, ನಾನು ಮಾಡಿರುವ ತಪ್ಪಾದರೂ ಏನು? ನೀವು ನಡೆದಾಡುವ ನೆಲದಲ್ಲಿಯೇ ನಾನು ನಡೆದಾಡುತ್ತೇನೆ. ನೀವು ಉಸಿರಾಡುವ ಗಾಳಿಯನ್ನು ನಾನು ಉಸಿರಾಡುತ್ತೇನೆ. ನೀವು ಕುಡಿಯುವ ನೀರನ್ನು ನಾನು ಕುಡಿಯುತ್ತೇನೆ. ಹೀಗಿರ್ಬೇಕಾದ್ರೆ ಇದು ಯಾವ ಥರ ಬೀಳದೆ ಸ್ವಾಮಿ? ಪವಿತ್ರಾತ್ಮರು ಆದ್ರೆ ನೀವು ಶೂದ್ರರು ರಾಣಿಯೋ ಪಾಪಿ ಮುಂಡದೆ. ನೆಲವೊಂದೇ ಹೊರಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚಾಚಮನಕ್ಕೆ, ಕುಲವೊಂದೇ ತನ್ನಂತ ಅರಿತಂಗೆ ಅಂತ ಅನ್ನ ಬಸವಣ್ಣವರು ಹೇಳಿರ್ಬೇಕಾದ್ರೆ ಇದು ಯಾವ ಥರ ಭಿನ್ನತೆ ಸ್ವಾಮಿ? ಬೆಂಕಿ ಬಿತ್ತು ನಿನ್ನ ಬಸವ ನಿನಗೆ. ಬೆಳಿಗ್ಗೆ ಬೆಳಿಗ್ಗೆನೇ ನಿನ್ನ ಮುಖ ತೋರಿಸಿ ನನ್ನ ಮಡಿನೆಲ್ಲ ಹಾಳು ಮಾಡಿದ್ದಲ್ಲದೆ ನನಗೆ ವಚನದ ಬೋಧನೆ ರೀತಿಯೋ ಪ್ರಾರಂಭ ಕೈ ನಡೆಸಿದ್ದಾವಲ್ಲ, ಕೈ ನಡೆಸಿದ್ದ ಸಾಯ್ ನಿಷ್ಠ ಮುಂಡದೆ. Thank you.
ತಾಯಿ, ತಾವು ಯಾರು? ಇದುವರೆಗೂ ನಿಮ್ಮನ್ನು ಎಲ್ಲೂ ಕಂಡಿಲ್ಲವಲ್ಲ? ಚನ್ನಮಲ್ಲಿಕಾರ್ಜುನನೇ ನನ್ನ ಆರಾಧ್ಯ ದೈವವೆಂದು ನಂಬಿರುವ ಈ ಕಾರ್ಯಕ್ಕೆ ಮಹಾದೇವೆಂದು ಕರೆಯುತ್ತಾರೆ ಶರಣ. ಶರಣ, ನನಗೆ ಮಹಾಮನೆಯ ದಾರಿ ತೋರುವೆಯ? ಮಹಾಮನೆಯ ಮಹಾಬೆಳಕಾದ ಬಸವಣ್ಣನವರನ್ನು ಹಾಗೂ ಅಲ್ಲಮ ಪ್ರಭುಗಳನ್ನು ಕಾಣುವ ಆಸೆಯೊಂದಿಗೆ ಬಂದಿದ್ದೇನೆ ಶರಣ. ಏನು ಮಹಾಮನೆ? ಹೌದು, ಮಹಾಮನೆ. ಅಂದರೆ ಅದು ಅಷ್ಟು ದೊಡ್ಡವನೇ? ಮನೆಯೇನೋ ಚಿಕ್ಕದು, ಅಲ್ಲಿ ವಾಸಿಸುವವರ ಮನಸ್ಸು ದೊಡ್ಡದು. ಮಹಾ ತ್ಯಾಗಿಗಳು, ಯೋಚಿಸುವ ಉಸಿರಾಡುವ ಜೀವಿಗಳು ಆ ಮನೆಯಲ್ಲಿ. ಹಾಗಾಗಿ ನಾನು ಅದರ ಭಾಗವಾಗಬೇಕೆಂದು ಇಲ್ಲಿಗೆ ಬಂದಿದ್ದೇನೆ ಶರಣ. ತಾಯಿ, ನಾವು ಆ ಮಹಾಮನೆಗೆ ಬರಬಹುದು ಶರಣ. ಅದು ನಿಮ್ಮಂತವರಿಂದಲೇ ಆಗಿದೆ. ಸಮೂಹದ ಬೆಳಕಿನಲ್ಲಿ ನಿನ್ನ ಅನುಭವವನ್ನು ಹೊರಗೆ ಹಚ್ಚಿ ನಿನಗೆ ಪ್ರಾಮಾಣಿಕವಾಗಿ ಬದುಕಲು ಅಗತ್ಯವಾಗಿರುವ ವೇದಿಕೆ ಅಲ್ಲಿದೆ. ಭಕ್ತಿಯನ್ನೇ ತಿಳಿಯದೆ ಭಕ್ತರಾದವರು, ಭಗವಂತನನ್ನೇ ಕಾಣದೆ ಬೆತ್ತಲಾದವರು, ಸುಳ್ಳನ್ನೇ ಸತ್ಯವೆಂದು ನಂಬಿ ಹುಡುಕುತ್ತಾ ಬಳಲುತ್ತಾರೆ. ಸತ್ಯವನ್ನು ಅನುಭವದಿಂದ ಕಂಡುಕೊಳ್ಳುವವರಿಗೆ ಮಾತ್ರ ಮಹಾಮನೆಯ ಬೆಳಕಿನ ಅರಿವಾಗುತ್ತದೆ ಶರಣ. ತೆಗೆದುಕೋ. ಮಹಾಪ್ರಸಾದ ತಾಯಿ, ಮಹಾಪ್ರಸಾದ. ಶರಣ ಮಹಾದೇವಿಯವರು ಇತ್ತ ಕಡೆ ಬಂದ ಕಾರಣ ಶರಣ. ಅಣ್ಣ, ಇವರು ಬಸವಣ್ಣವರನ್ನೇ ಕಾಣಲು ಹೊರಟಿದ್ದಾರೆ. ಮಹಾ ಸೌಭಾಗ್ಯ ತಾಯಿ, ಮಹಾ ಸೌಭಾಗ್ಯ. ಹೀಗೆ ಬನ್ನಿ. ಮಂಡೆ ಮಾಸಿದೊಡೆ ಮಹಾ ಮಜ್ಜನ ಮಾಡುವುದು, ವಸ್ತ್ರ ಮಾಸಿದೊಡೆ ಮಡಿಗಾಳಾಗಿಕ್ಕುವುದು. ಮನದ ಮೈಲಿಗೆ ತೊಳೆಯಬೇಕಾದರೆ ಕೂಡಲ ಚಂದ ಸಂಗಯ್ಯನ ಶರಣರ ಅನುಭವ ಮಾಡುವುದು. ಯಾರ ಬರುವಿಕೆಯಾಗಿ ಕಾಯುತ್ತಿದ್ದೀರ ಬಸವಣ್ಣ? ಜ್ಞಾನದ ಮಹಾ ಬೆಟ್ಟ ಕಲ್ಯಾಣವನ್ನು ಅರಸುತ್ತಾ ಬರುತ್ತಿದೆ. ಅದು ಮಹಾ ಬೆಳಕು, ಬಯಲು ಮೂರ್ತಿ, ವ್ಯೋಮ ಮೂರ್ತಿ, ಮಹಾ ಜಂಗಮ. ಈ ಅನುಭವ ಮಂಟಪದ ಶೂನ್ಯ ಸಿಂಹಾಸನ ಪೀಠದ ಅಧಿಪತಿ ಆಗಮನಕ್ಕಾಗಿ 12 ವರ್ಷಗಳಿಂದ ಕಾಯುತ್ತಿದ್ದೇನೆ ಚನ್ನಬಸವಣ್ಣ. ಓಹೋ, ಯೋಗ್ಯ ಆಗಮನವೇ? ಹೌದು. ಬಸವಣ್ಣ ಎತ್ತ ನೀಡಿ ಎತ್ತ ನಡೆಸುವವರು, ಎತ್ತ ಹೋದರು ಎಂಬಂತೆ ನಾವು ಸ್ಥಾವರ ವಿರೋಧಿಗಳು. ಜಂಗಮನಲ್ಲದೆ ಇನ್ನೇನಾದೆವು? ಜೀವ ಬಾವುವಳಿದಲ್ಲದೆ ದೇಹ ಬಾವುವಳಿಯದು
ದೇಹ ಭಾವ ಒಳಿದಲ್ಲದೆ ಭಕ್ತಿ ಭಾವ ಒಳಗೊಳದು. ಇನ್ನು ಶೂನ್ಯ ಸಿಂಹಾಸನದ ಆರೋಹಣೆ ಎನ್ನುವುದು ಈ ದೇಹ ತಾನೇ ಅದನ್ನೇರುವುದು. ಅದು ಹಾಗೇ ಹೋಗಲಿ, ಪ್ರಭು, ನಿಮ್ಮ ಇಚ್ಛೆಯಂತೆ ಆಗಲಿ ಬಸವಣ್ಣ. ನಿಮ್ಮ ಆರೋಹಣದಿಂದ ನಮ್ಮ ಜೀವನ ಉದ್ಧಾರವಾಯಿತು. ಕುಳಿತುಕೊಳ್ಳಿ. ಎಲ್ಲಾ ಶರಣರು ವಚನ ಕೇಳಕ್ ಬಂದಿರಿ. ಬರೀ ವಚನ ಕೇಳಿದ್ರ ಸಾಕಾಗುದಿಲ್ಲ, ನೀವು ಒಂದೊಂದ ವಚನ ಹೇಳಿ. ಇಂದಿನ ಅನುಭವ ಗೋಷ್ಠಿ ಅಕ್ಕ ನಾಗಲಾಂಬಿಕೆಯಿಂದಲೇ ಪ್ರಾರಂಭವಾಗಲಿ. ಶರಣು ಶರಣಾರ್ಥಿ. ಮನದೊಡೆಯ ಮಹಾದೇವ ಮನವ ನೋಡಿ ಹನೆಂದು ಮನುಜರ ಕೈಯಿಂದ ಒಂದೊಂದ ನುಡಿಸುವನು. ಇದಕ್ಕೆ ಕಳವಳಿಸದಿರು ಮನವೇ, ಕಾತರಿಸದಿರು ತನವೇ, ನಿಜವ ಮರೆಯದಿರು ಕಂಡ ನಿಶ್ಚಿಂತನಾಗಿರು ಮನವೇ. ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನು ಬೆಟ್ಟದ ನಿಜಪರಾಧವನು ಒಂದು ಒಟ್ಟಿನಲ್ಲಿ ತೊಡೆವನು. ಎಂತ ಅನುಭವವನ್ನು ಬಿಟ್ಟಿದ್ದೀರಿ. ಶರಣು ಶರಣಾರ್ಥಿ. ಕಳವ ನೀನು ಒಂದು ವಚನ ಹೇಳುವ. ಶರಣು ಶರಣಾರ್ಥಿ. ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ, ಮಾತು ತಪ್ಪಿ ನುಡಿಯಲು ಬಾಯಿಗೆ ಮೂಲ, ಒತ್ತ ಈನನ ನೆರೆಯಲು ನರಕಕ್ಕೆ ಮೂಲ, ಕರ್ನಾರ ಕಾಳೇಶ್ವರ. ಎಂತ ಅನುಭವವನ್ನು. ಶರಣು ಶರಣಾರ್ಥಿ. ನೀನು ಒಂದು ವಚನ ಹೇಳುವ. ಶರಣು ಶರಣಾರ್ಥಿ. ಅಡಿಯ ಹಲಗೆ ಬ್ರಹ್ಮ ತೋರಣ ವಿಷ್ಣು, ಅಡಿಯ ಹಲಗೆ ಬ್ರಹ್ಮ ತೋರಣ ವಿಷ್ಣು, ನಿಂತಗೊಂಬೆ ಮಹಾರುದ್ರ, ರುದ್ರನ ಬೆಂಬಲಿಯವೆರಡು ಸೂತ್ರಕರಣ. ನಿಂತಗೊಂಬೆ ಮಹಾರುದ್ರ, ರುದ್ರನ ಬೆಂಬಲಿಯವೆರಡು ಸೂತ್ರಕರಣ. ನಾ ತಿರುಗುವ ರಾಟಿಯ ಕುಲ ಜಾತಿ ಕೇಳಿರಣ್ಣ, ನಾ ತಿರುಗುವ ರಾಟಿಯ ಕುಲ ಜಾತಿ ಕೇಳಿರಣ್ಣ. ಎಂತ ಅನುಭವವನ್ನು ಬಿಟ್ಟಿದ್ದೀರಿ. ಶರಣು ಶರಣಾರ್ಥಿ. ನಾನು ಒಂದು ವಚನ ಹೇಳ್ತೇನೆ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಿಲ್ಲದೆ ಮತ್ತಾರಿಲ್ಲವಯ್ಯ, ಕೂಡಲ ಸಂಗಮ ದೇವ ನೀನು. ಎಂತ ವಚನ. ನಾನು ಒಂದು ವಚನ ಹೇಳ್ತೀನಿ. ಶರಣು ಶರಣಾರ್ಥಿ. ಎತ್ತೆತ್ತ ನೋಡಿದರೆ ಎತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ. ಆಯತ ಬಸವಣ್ಣನಿಂದ, ಸ್ವಾಯತ ಬಸವಣ್ಣನಿಂದ, ಸಣ್ಣ ಹಿತವು ಬಸವಣ್ಣನಿಂದ, ಗುರು ಬಸವಣ್ಣನಿಂದ, ಲಿಂಗ ಬಸವಣ್ಣನಿಂದ, ಪಾದೋದಕ ಬಸವಣ್ಣನಿಂದ, ಪ್ರಸಾದ ಬಸವಣ್ಣನಿಂದ. ಅತ್ತಬಲ್ಲಡೆ ನೀವು ಕೇಳಿರೆ, ಇತ್ತಬಲ್ಲಡೆ ನೀವು ಕೇಳಿರೆ, ಬಸವ 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 ಎನ್ನ ಮಜ್ಜನಕ್ಕೆ ಕರೆಯದವನ ಭಕ್ತಿ ಶೂನ್ಯ ಕಾಣ. ಕಲಿ ದೇವರ ದೇವ ತಾಯಿ. ಎಂತ ಅನುಭವವನ್ನು ಬಿಟ್ಟಿದ್ದೀರಿ. ಶಂಭೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಂಗೆ ಬಾಲುವಿನ ಉದಯದ ಚಿಂತೆ, ಭ್ರಮರಂಗೆ ಹೂವಿನ ಪರಿಮಳದ ಚಿಂತೆ, ಎನಗೆ ಎನ್ನ ಕೂಡಲ ಸಂಗಮ ದೇವನನ್ನು ನೆನೆಯುವುದೇ ಚಿಂತೆ. ಬಸವಣ್ಣ ಎಂತ ವಚನ. ಲಿಂಗ ಒಳಗೋ ಹೊರಗೋ ಬಲ್ಲಡೆ ನೀವು ಹೇಳಿರಿ, ಲಿಂಗ ಮುಂದೋ ಹಿಂದೋ ಬಲ್ಲಡೆ ನೀವು ಹೇಳಿರಿ, ಲಿಂಗ ಸ್ಥೂಲವು ಸೂಕ್ಷ್ಮವು ಬಲ್ಲಡೆ ನೀವು ಹೇಳಿರಿ, ಲಿಂಗ ಪ್ರಾಣವು ಪ್ರಾಣವೇ ಲಿಂಗವು ಬಲ್ಲಡೆ ನೀವು ಹೇಳಿರಿ ಗುಹೇಶ್ವರ. ಪ್ರಭು ಎಂತ ಅನುಭವವನ್ನು ಬಿಟ್ಟಿದ್ದೀರಿ.
ಅಣ್ಣ ಶಾಂತರಸ, ಇಲ್ಲಿಯವರೆಗೂ ಒಟ್ಟು ಎಷ್ಟು ವಚನಗಳ ಸಂಗ್ರಹವಾದವು? ಅಲ್ಲಯ್ಯಗಳ ವಚನ 2 ಕೋಟಿ, ಅಪ್ಪಯ್ಯಗಳ ವಚನ 4,36,000, ಅಪ್ಪಯ್ಯಗಳ ವಚನಕ್ಕೊಂದು, ನೀಲಮ್ಮನ ವಚನ 11,000, ಗಂಗಾಂಬಿಕೆಯ ವಚನ 1,08,000, ಯಮ್ಮಕ್ಕನ ಗಾವಿಯ ವಚನ 3,96,000, ಹರಪದ ಅಪ್ಪಯ್ಯಗಳ ವಚನ 11,000, ಮರುಳ ಸಿದ್ಧನ ವಚನ 68,000, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಶರಣಾರ್ಥಿ. ಉಡುತಲೆಯಿಂದ ಶರಣೆ ಮಹಾದೇವಿಯವರು ಇತ್ತ ಕಡೆ ಆಗಮಿಸುತ್ತಿದ್ದಾರೆ. ಏನು? ಶರಣೆಯ ಮಹಾದೇವಿ ಅವರು ಆಗಮಿಸುತ್ತಿದ್ದಾರೆ. ಅವರನ್ನು ಗೌರವದಿಂದ ಕರೆತನ್ನಿರಿ. ಹಾಗೇ ಆಗಲಿ ಬಸವಣ್ಣ. ಯೌವನೆಯಾದ ನೀನು ಇಲ್ಲಿಗೆ ಬಂದಿರುವೆ. ನಿನ್ನ ಪತಿಯ ಹೆಸರೇನು? ಆ ಶಿವನೇ ನನ್ನ ಪತಿಯಾಗಬೇಕೆಂದು ಬಯಸಿದೆ. ಅದು ಈ ಜನ್ಮದಲ್ಲಿ ಸಿಕ್ಕಿದೆ. ಚನ್ನಮಲ್ಲಿಕಾರ್ಜುನನೇ ಗಂಡ ನನಗೆ. ಮಿಕ್ಕಿದ ಲೋಕದ ಗಂಡ ನನಗೆ ಸಂಬಂಧವಿಲ್ಲ ಪ್ರಭು. ಹಾಗಾದರೆ ನಿನ್ನ ಗಂಡನಾದ ಕೌಶಿಕನನ್ನು ಮತ್ತು ಅರಮನೆಯನ್ನು ಬಿಟ್ಟು ಬೆತ್ತಲಾಗಿ ಇಲ್ಲಿಗೆ ಬಂದಿರುವೆ. ಇಂತಹ ಸತಿ ಧರ್ಮವನ್ನು ನಮ್ಮ ಶರಣರು ಮೆಚ್ಚಲಾರರು. ಸಾವಗಿಡುವ ಗಂಡನನ್ನು ನಾನು ಎಂದಿಗೂ ಬಯಸುವಳಲ್ಲ. ನಾನು ಸ್ತ್ರೀಯರ ಸೌಂದರ್ಯವೆತ್ತ ವ್ಯಾಮೋಹವನ್ನು ಬಿಡಿಸಲೆಂದೇ ಅರಮನೆಯನ್ನು ತ್ಯಜಿಸಿ ಬಂದಿದ್ದೇನೆ ಪ್ರಭು. ನಿನ್ನ ದೇಹದ ಮೋಹ ನಿನ್ನನ್ನು ಇನ್ನೂ ಬಿಟ್ಟಿಲ್ಲ. ನಿನ್ನ ಸೌಂದರ್ಯದ ವ್ಯಾಮೋಹವು ನಿನ್ನಿಂದ ಇನ್ನೂ ದೂರವಾಗಿಲ್ಲ. ಅಂತರಂಗ ಶುದ್ಧವಾದ ಬಳಿಕ ಚನ್ನಮಲ್ಲಿಕಾರ್ಜುನಿಗೆ ಬಲಿದಾನ ಹೇಗಿದ್ದರೇನಯ್ಯ ಪ್ರಭು? ಹಾಗಾದರೆ ಕೂದಲನ್ನೇಕೆ ಮರಿಮಾಚಿಕೊಳ್ಳಬೇಕಿತ್ತು? ಅದು ನನಗಾಗಿ ಅಲ್ಲ, ನಿಮಗಾಗಿ, ನಿಮ್ಮೆಲ್ಲರಿಗಾಗಿ. ತಾಯಿ, ನೋಡಿದ್ಯಾ ಬಸವಣ್ಣ, ಅಕ್ಕ ಮಹಾದೇವಿಯ ನಿಲುವನ್ನು ಇಡೀ ಲೋಕಕ್ಕೆ ತಿಳಿಸಲೆಂದೆ ನಾನು ಇಷ್ಟು ನಿಷ್ಠುರನಾದೆ. ತಾಯಿ, ಮೋಹ ನಿನ್ನನ್ನು ಮುಟ್ಟಲಿಲ್ಲ, ಕಾಮ ನಿನ್ನನ್ನು ಕೆಡಿಸಲಿಲ್ಲ. ಮಹಾದೇವಿ ಅಕ್ಕ, ನೀನು ವಿಶ್ವ ಸ್ತ್ರೀ ಕುಲದ ಜ್ಯೋತಿ. ಅಜ್ಞಾನ ಅರಿಕಿತ್ತು, ಅಹಂಕಾರ ಅಡಗಿತ್ತು, ಅರಿಷಡ್ವರ್ಗಗಳು ಹರಿ ಹಂಚಾದವು, ಅಷ್ಟಮನಗಳು ಪಟ್ಟ ಪರಿಯಾದವು, ದಶವಾಯುಗಳು ವಶವರ್ತಿಯಾದವು, ಇಂದ್ರಿಯಗಳು ಬಂಧನ ಹೊಡೆದವು, ಮನೋವಿಕಾರ ನಿಂದಿತ್ತು. ಕೂಡಲ ಸಂಗಮ ದೇವ, ನಿಮ್ಮಲ್ಲಿ ನಮ್ಮ ಮಹಾದೇವಿ ಅಕ್ಕಗಳ ಸಹಜ ನಿಲವ ಕಂಡು ನಮೋ ನಮೋ ಎನ್ನುತ್ತಿದ್ದೇನೆಯ ಪ್ರಭುವೇ, ನಮೋ ನಮೋ ಎನ್ನುತ್ತಿದ್ದೇನೆಯ. ಅಕ್ಕ, ನೀನು ನಮ್ಮೆಲ್ಲರಿಗೂ ಗುರುವಾಗಬಲ್ಲವರು. ನೀನು ನಮ್ಮೆಲ್ಲರಿಗೂ ಗುರುವಾಗಬಲ್ಲವರು. ನಿಮ್ಮೆಲ್ಲರ ಕರುಣೆಯ ಶಿಶು ನಾನು. ಅಲ್ಲಮನೆಂಬ ಬೆಳಕು, ಬಸವಣ್ಣನೆಂಬ ಬೆಳಕು, ಬೆಳಕು ಬೆಳಕನ್ನು ಸೇರಿ ಬೆಳಕಾದಂತಾಯಿತು. ಈ ಬೆಳಕಿನ ಭಾಗವಾಗಿ ನನ್ನನ್ನು ಸ್ವೀಕರಿಸಿದರೆ ಸಾಕು ಮಹಾಪ್ರಭು. ಅಕ್ಕ, ಹೀಗೆ ಬನ್ನಿ. ಹರಳೆಯ, ಹೀಗೇಕೆ ಮೌನವಾಗಿದ್ದಿ? ಬಸವಣ್ಣ, ನಿಮ್ಮ ಮುಂದೆ ನಿಲ್ಲಲೇಬೇಕಾದ ಅನಿವಾರ್ಯ ವಿಷಯವನ್ನೇ. ಅದೇನು ಹರಳೆಯ? ನನ್ನ ಮಗ ಶೀಲವಂತ ಮತ್ತು ಮಧುವರ್ಷದ ಮಗಳಿಗೂ ಮೆಚ್ಚಿ ಮದುವೆಯಾಗಿ ಬಯಸಿದ್ದಾರೆ. ಅದಕ್ಕೆ ನಮ್ಮೆಲ್ಲರ ಒಪ್ಪಿಗೆಯೂ ಇದೆ. ಈಗ ನಮಗೆ ಬೇಕಾಗಿರುವುದು ನಿಮ್ಮ ಅನುಗ್ರಹ ಒಂದೇ ಬಸವಣ್ಣ. ಬಸವಣ್ಣ, ಹರಳೆಯ ಅನುಭವ ಮಂಟಪದ ನೀತಿಯನ್ನು ಪ್ರತಿಪಾದಿಸುತ್ತಿದ್ದಾರೆ. ಇದಕ್ಕೆ ನನ್ನ ಒಪ್ಪಿಗೆಯೂ ಇದೆ. ಇನ್ನು ನೀವಿಬ್ಬರು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕಷ್ಟೇ. ದೈತ್ಯ ಅಲೆಗಳೆದರು ಅಶಕ್ತರಕ್ಕೆ ಮೀನೆ ಇಜ್ಜುವುದು ಅಷ್ಟು ಸರಳವಲ್ಲ ಹರಳೆಯ. ಮಹಾಮನೆಯ ದೃಷ್ಟಿಯಲ್ಲಿ ನೀವು ಮಧುವರಿಸಲು ಶರಣರೇ. ನಿಮ್ಮಿಬ್ಬರ ಮಕ್ಕಳು ಮದುವೆ ಆಗುವುದು ನಮಗೆ ಹರ್ಷದ ವಿಷಯವೇ. ಆದರೆ ಎದುರಾಗುವ ಸವಾಲಿನ ಕುರಿತು ಯೋಚಿಸುವುದು ಒಳ್ಳೆಯದಲ್ಲವೇ?
ನಿನಗೆ ತಿಳಿಯದ ವಿಷಯವೇನಲ್ಲ ಬಸವಣ್ಣ. ಅರಮನೆ ಎದುರು ಮಹಾಮನೆ ನಿರ್ಮಿತವಾದದ್ದು ಇದೇ ಕಾರಣಕ್ಕಾಗಿ ಅಲ್ಲವೇ ಅಂದಿನಿಂದಲೂ ನಾವು ವ್ಯವಸ್ಥೆಯಿಂದ ದೂರವಿದ್ದೇವೆ. ಇನ್ನು ಯೋಚಿಸುವ ಅಗತ್ಯವಾದರೂ ಏನಿದೆ? ನೋವಿಲ್ಲದೆ ಯಾವ ಸೃಷ್ಟಿ ಕಾರ್ಯವೂ ಇಲ್ಲ. ಈಗ ನಾವು ಸೃಷ್ಟಿಸಲು ಹೊರಟ ವ್ಯವಸ್ಥೆಗೆ ಇದು ಅನ್ವಯಿಸಬಹುದಲ್ಲವೇ? ವೇದಕ್ಕೆ ಹೊರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗರವನ್ನಿಕ್ಕುವೆ, ತರ್ಕದ ಬೆನ್ನ ಪಾರೆಡತ್ತುವೆ, ಆಗಮದ ಮೂಗು ಕೊಯ್ಯುವೆ ಎಂದ ಬಸವಣ್ಣ ನೀವೇ. ಹೌದು ತಾಯಿ, ಆದರೆ ಇದು ಹಿಂಜರಿಕೆಯಲ್ಲ, ಒಳಿತು ಬೆಳಕಿನ ಆಂತರಿಕ ಮಂಥನ ಅಷ್ಟೇ. ಮಹಾಮನೆಯ ಶರಣರಾದ ಮೇಲೆ ಹರಳೆಯ ಅಂತ್ಯಜನಲ್ಲ, ಮಧುವರಸರು ಶ್ರೇಷ್ಠರಲ್ಲ, ಶರಣರಿಗೆ ಜಾತಿಯ ಭೇದವಿಲ್ಲ. ಇರಬಹುದು, ಆದರೆ ಮಹಾಮನೆ ಎಲ್ಲವನ್ನೂ ಮೀರಿದ ಜಗತ್ತಿನೊಂದಿಗೆ ವ್ಯವಹರಿಸುತ್ತಿದೆ. ಇದು ಲೌಕಿಕ. ನಮ್ಮಂತವರು ಹಿಂದೆ ಬಂದು ಹೋಗಿದ್ದಾರೆ, ಆದರೆ ವ್ಯವಸ್ಥೆಯನ್ನು ಅದೇ ಎಳೆಯದಲ್ಲಿದೆ. ಈ ರಾಜ್ಯದಲ್ಲೂ ವ್ಯವಸ್ಥೆ ಇದೆ, ಆದರೆ ಅದು ಪ್ರತಿಷ್ಠಿತರಿಗೆ ಮಾತ್ರ. ಅದನ್ನು ನಮ್ಮಂತ ಬಡ ಜನಗಳ ಮೇಲೆ ಹೇರುತ್ತಿದ್ದಾರೆ. ನಮ್ಮಂತವರು ದೇವರನ್ನು ನೋಡುವ, ಮುಟ್ಟುವ, ಅನಿಸಿದ್ದನ್ನು ಹೇಳಿಕೊಳ್ಳುವ ಅವಕಾಶವೇ ಇರಲಿಲ್ಲ. ಆದರೆ ಈ ಮಹಾಮನೆಯಲ್ಲಿ ದೇವರು ನಮ್ಮೊಂದಿಗೆ ನಮ್ಮ ಭಾಷೆಯಲ್ಲಿಯೇ ಮಾತನಾಡುತ್ತಾರೆ. ಅದಕ್ಕಾಗಿ ಈ ಮದುವೆ ಮೂಲಕ ನಮಗೂ ಒಂದು ಹೊಸ ವ್ಯವಸ್ಥೆ ಇದೊಂದಲ್ಲವೇ ಬಸವಣ್ಣ? ಬಸವಣ್ಣನವರ ಮೂಲವನ್ನು ನಾನೀಗ ಗ್ರಹಿಸಬಲ್ಲೆ. ಅವರೀಗ ಪ್ರಸವ ವೇದನೆಯ ಸ್ಥಿತಿಯಲ್ಲಿದ್ದಾರೆ. ಹೊಸ ವ್ಯವಸ್ಥೆ ಕಾಳಜಿ ಜೊತೆಗೆ ಭವಿಷ್ಯದ ಚಿಂತೆಯಲ್ಲಿದ್ದಾರೆ. ಮುಂದೊಂದು ದಿನ ಈ ನಮ್ಮ ಆಲೋಚನೆಗಳೇ ಪ್ರಶ್ನಾರ್ಥಕವಾಗಿ ನಿಲ್ಲಬಹುದೆಂಬ ಆತಂಕ ಅವರಿಗಿದೆ. ಅನುಭವ ಮಂಟಪ ನಿರ್ಮಿತವಾದದ್ದು ಪ್ರಶ್ನೆ ಹಾಗೂ ಖಚಿತತೆಯ ಆಧಾರದ ಮೇಲೆ. ಹೊಸ ವ್ಯವಸ್ಥೆಯ ಗಾಳಿ ಹರಳೆಯ ಮೂಲಕ ಬೀಸುತ್ತಿದೆ. ಕಾಯಕವನ್ನು ನಂಬಿ ಬದುಕುವ ಜೀವಿಗಳು ಹಳೆ ವ್ಯವಸ್ಥೆಗೆ ಜೋತು ಬೀಳುವುದು ಬೇಡ. ಇನ್ನು ನೀವು ನಿಶ್ಚಿಂತೆಯಿಂದ ಹರಳೆಯ ಹಾಗೂ ಮಧುವರಸರ ಮಕ್ಕಳ ಮದುವೆಗೆ ಅಂಗೀಕರಿಸಬಹುದು. ಆದರೆ ಅದು ಎಲ್ಲರ ಕುಲ ಒಂದೇ, ಎಲ್ಲರ ಜಾತಿ ಒಂದೇ. ಆದರೆ ಪ್ರಭುತ್ವ ಅದನ್ನು ಒಪ್ಪಲಾರದು. ಎಲ್ಲರೂ ಸಮಾನರಾದರೆ ಆಳುವವನಿಗೆ ಎಲ್ಲಿದೆ ಜಾಗ? ಎಲ್ಲರೂ ಸಮಾನರಾದರೆ ಆಳುವವನಿಗೆ ಎಲ್ಲಿದೆ ಜಾಗ? ಮನವನ್ನು ಆಳದವ ಮನೆಯನ್ನು ಆಳಲಾರ. ಮನವನ್ನು ಆಳದವ ಮನೆಯನ್ನು ಆಳಲಾರ. ಜಾತಿ ಮತ ಕುಲದ ಭೇದ ಮನವನ್ನು ಮನೆಯನ್ನು ಸುಡುತ್ತದೆ. ಜಾತಿ ಮತ ಕುಲದ ಭೇದ ಮನವನ್ನು ಮನೆಯನ್ನು ಸುಡುತ್ತದೆ. ಅಣ್ಣಂದಿರ, ಕತ್ತಲಾಗುತ್ತಾ ಬಂತು, ದೀಪ ಹಚ್ಚಲೇ? ಕಾಣುತ್ತಿದೆ ಬೆಳಕು, ಕಾಣುತ್ತಿದೆ ಕಲ್ಯಾಣವೆಂಬ ಕನಸು. ಕಾಣುತ್ತಿದೆ ಬೆಳಕು, ಕಾಣುತ್ತಿದೆ ಕಲ್ಯಾಣವೆಂಬ ಕನಸು. ಕಾಣುತ್ತಿದೆ ಬೆಳಕು, ಕಾಣುತ್ತಿದೆ ಕಲ್ಯಾಣವೆಂಬ ಸೌಂಡ್ ಕೊಡ್ಬೇಕು ಸರ್.
ತಂಡದ ಪಾತ್ರ ಪರಿಚಯ. ಶ್ರೀವತ್ಸ ಪ್ರವೀಣ್ ಸೋಮಂಕುಲ್, ಫಸ್ಟ್ ಸ್ಟ್ಯಾಂಡರ್ಡ್, ಮಲ್ಲಸಜ್ಜನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ನಿರಂಜನ್ ತೋರಣಗಟ್ಟಿ. ಸುಮಿತ್ ಭಜಂತ್ರಿ. ಫಿರೋಜ್ ಅಲಿಗರ್, ಧಾರವಾಡ. ಸುಪ್ರಿಯಾ ಐರಾ ರಂಜನ್ ಟೇಬರ್ ಸ್ಕೂಲ್, ಕರ್ನಾಟಕ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, LKG. नमन करवाड़ी हिम्मत, 6th स्टैंडर्ड, KE बोर्ड, CBSE, महामंडी, धारवाड़. शिवकुमार रंगून, 4th स्टैंडर्ड, विद्याधर स्कूल. श्रद्धा चिरंगड़ी, गौरी तारियाड़. श्रेया चिरंगड़ी. सहना यड्राम. ನಾಟಕದ ರಚನೆ ಡಾಕ್ಟರ್ ಬಾಳಪ್ಪ ಚಿನ್ಗುಡಿ, ನಿರ್ದೇಶನ ಸಿಕಂದರ್ ದಂಡಿ, ಸಂಗೀತ ನಿರ್ವಹಣೆ ಶ್ರುತಿ ಹುರುಳಿಕೊಪ್ಪ. ಎಲ್ಲ